ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. All I can say is this. He might have broken deals with Obama and Bush, and he might have broken them with Biden. He did, maybe. Maybe he didn't. I don't know what happened. But he didn't break them with me. He wants to make a deal. I don't know if you can make a deal. The problem is, I've empowered you to be a tough guy. And I don't think you'd be a tough guy without the United States. And your people are very brave. But you're either going to make a deal or we're out. And if we're out, you'll fight it out. I don't think it's going to be pretty, but you'll fight it out. But you don't have the cards. But once we sign that deal, you're in a much better position. But you're not acting at all thankful. And that's not a nice thing. I'll be honest, that's not a nice thing. All right, I think we've seen enough. What do you think? Huh? This is going to be great television, I will say that. All right, we'll see what we can do about putting it together. Thanks. We'll see. I don't know. All right, guys, come on. Wait, hey, come on. ಗ್ಯಾರಂಟಿ ಯೋಜನೆಗಳಿಗೆ ರಾಜ್ಯದ ಬಡ್ಜೆಟ್ಟಲ್ಲಿ ಪ್ರತಿ ವರ್ಷ 52,000 ಕೋಟಿಯನ್ನು ತೆಗೆದಿಡ್ತೀವಿ. ಆ ಹಣದಿಂದ ಗ್ಯಾರಂಟಿಗಳನ್ನು ನಾವು ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಅಧಿಕಾರಕ್ಕೆ ಬಂದ ತಕ್ಷಣ 2023-24 24-25 ಮತ್ತೀಗ 25-26 ಮುಂದಿನ ವರ್ಷ ಇಲ್ಲಿ ಇವರು ತೀರ್ಮಾನ ಮಾಡಿರೋದೇನು ಅಂತಂದರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಅಭಿವೃದ್ಧಿಗಿರ್ತಕ್ಕಂತಹ ವಿಶೇಷ ಘಟಕ ಯೋಜನೆ ಮತ್ತು ಬುಡಕಟ್ಟು ಉಪಯೋಜನೆಯ ಹಣವನ್ನು 2023-24 11,144 ಕೋಟಿ ಹಣವನ್ನು ಗ್ಯಾರಂಟಿಗಳಿಗೆ ತೆಗೆದಿಟ್ಟು ಖರ್ಚು ಮಾಡಿದ್ದಾರೆ. 2024-25 14,678 ಕೋಟಿಯನ್ನು ತೆಗೆದಿಟ್ಟು ಖರ್ಚು ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಬೆಳಗಾವಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ದಲಿತ ಪ್ರಗತಿಪರ ಸಂಘಟನೆಗಳ ಜೊತೆ ಸೇರಿ ನಾವಿವತ್ತೊಂದು ವಿಚಾರ ವಿನಿಮಯ, ಪ್ರತಿಭಟನೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸುವಂತಹ ಸರಣಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಉದ್ದೇಶ ಏನು ಅಂದರೆ, ಈಗಾಗಲೇ ಮಾಧ್ಯಮದ ಸ್ನೇಹಿತರಿಗೆ ಗೊತ್ತಿದೆ, ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರಿಗೆ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಗೆದ್ದುಕೊಂಡು ಬಂದರು. ಜನ, ವಿಶೇಷವಾಗಿ SC STಗಳು ಇವರ ಭರವಸೆಯ ಮಾತುಗಳನ್ನು ನಂಬಿ ಅವ್ರಿಗೆ ಅಭೂತಪೂರ್ವ ಯಶಸ್ಸನ್ನು ತಂದುಕೊಟ್ರು.
ಸುಮಾರು 136 ಜನ ಶಾಸಕರು ಗೆದ್ದು ಆದ್ಮೇಲೆ ಮೊನ್ನೆ ನಡೆದಂಥ ಘಟನೆ ಆಳಂದ ತಾಲೂಕಿನ ಬಸ್ ಕಂಡಕ್ಟರ್ ಮತ್ತು ಡ್ರೈವರ್ ಮೇಲೆ ಹಲ್ಲೆ ಆಗಿದೆ. ನಮ್ಮ ಬಸ್ಗೂ ಕೂಡ ಪುಣೆಯಲ್ಲಿ ಹಾನಿ ಮಾಡಿದ್ದಾರೆ. ಅಫ್ಜಲ್ಪುರ್ ಬಸ್ ಆಗಲಿ ಅಥವಾ ಇಂಡಿ ಬಸ್ ಆಗಲಿ ಅಥವಾ ಬೆಳಗಾವಿಯ ಕಂಡಕ್ಟರ್ ಮೇಲೆ ಕೂಡ ಹಲ್ಲೆ ಮಾಡಿದ್ದಾರೆ. ಪದೇ ಪದೇ ಇವರು ಇದೇ ರೀತಿ ವರ್ತನೆ ಮಾಡಿದರೆ ನಾವು ಇದಕ್ಕೆ ಖಂಡಿಸಲ್ಲ. ಆದರೆ ಮಾನವೀಯತೆಯ ದೃಷ್ಟಿಯಿಂದ ನಾವು ಬಸ್ಸಿನ ಡ್ರೈವರ್ ಅವರಿಗೆ ಕೆಳಗಿಳಿಸಿ, ನಮ್ಮ ಹತ್ರ ಮಾನವೀಯತೆ ಇದೆ. ಈಗ ನಾವು ಉದ್ದೇಶ ಮಾಡಿದರೆ ಇದು ಬಸ್ಸು ಕೂಡ ಇಲ್ಲಿಂದ ಹೋಗಲ್ಲ, ಡ್ರೈವರ್ ಕೂಡ ಹೋಗಲ್ಲ. ಆದರೂ ಕೂಡ ನಮ್ಮ ಹತ್ರ ಮಾನವೀಯತೆ ಇದೆ. ಆದರೂ ಕೂಡ ನಾವು ಈ ಬಸ್ ಡ್ರೈವರ್ಗೆ ಬಸ್ ಡ್ರೈವರ್ಗೆ ನಾವು ಒಂದು ಮುನ್ನೆಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಡ್ರೈವರ್ ಅವ್ರಿಗೆ ಹೇಳೋದು ಉದ್ದೇಶ ಏನಪ್ಪ ಅಂದರೆ, ನಮ್ಮ ಕರ್ನಾಟಕಕ್ಕೆ ಪದೇ ಪದೇ ಕೆಣಕುವ ಕೆಲಸ ಮಾಡಬೇಡಿ. ಈ ಥರ ಮತ್ತೊಮ್ಮೆ ನಮ್ಮ ಕರ್ನಾಟಕದ ಬಸ್ಗಳಿಗೆ ಹಾನಿ ಉಂಟು ಮಾಡಿದರೆ, ನಮ್ಮ ಡ್ರೈವರ್ಗಳ ಮೇಲೆ ಹಲ್ಲೆ ಮಾಡಿದರೆ ನಾವು ಸಹಿಸಲ್ಲ. ಇದೊಂದು ಮಹಾರಾಷ್ಟ್ರ ಸರ್ಕಾರಕ್ಕೆ ಮುನ್ನೆಚ್ಚರಿಕೆ. ಹಾಗಾಗಿ ಈ ವ್ಯವಸ್ಥೆಯನ್ನು ತಾವು ಸುಧಾರಿಸ್ಕೋಬೇಕು. ನಮ್ಮ ಹತ್ರ ಮಾನವೀಯತೆ ಇದೆ. ನಾವು ಹೂವಿನ ಹಾರ ಹಾಕೋದ್ರ ಮುಖಾಂತರ ಅವರಿಗೆ ನಾವು ಒಂದು ಮಾನವೀಯತೆ ದೃಷ್ಟಿ ನೋಡ್ತಾ ಇದ್ದೀವಿ. ಹೇಳ್ರಿ ಆತ್ಮೀಯ ಎಲ್ರಿಗೂ ನಮಸ್ಕಾರ. ವಿಷಯ ಏನಪ್ಪ ಅಂದರೆ, ನಿನ್ನೆ ಘಟನೆ ಏನಪ್ಪ ಅಂದರೆ, ಬೆಳಗಾವಿಯಲ್ಲಿ ನಮ್ಮ ಕರುನಾಡಿನ KSRTC ಬಂಧುಗಳಿಗೆ ಪುಂಡರು ಅಂದರೆ ಶಿವಾಜಿ ಇದಂಥ ಮಹಾರಾಷ್ಟ್ರದ ಕೆಲವು ಪುಂಡಾಟಿಗಳು ಏನು ಮಾಡಿರಪ್ಪ ಅಂದರೆ, ನಮ್ಮ KSRTC ಬಸ್ಸವರಿಗೆ ಬಣ್ಣ ಅಥವಾ ಬಸ್ಸಿ ಮುಖಾಂತರ ಅವಮಾನ ಮಾಡಿದ್ದಾರೆ. ನಾವು ಅವರ ಹಾಗೆ ನಾವು ಮಾಡೋಂಗಿಲ್ಲ. ಯಾಕಪ್ಪ ಅಂದರೆ ನಮಗೆ ಮಾನವೀಯತೆ, ಕರ್ನಾಟಕದಲ್ಲಿ ನಾವು ನಾಡು ನುಡಿ ನೆಲ ಜಲ ಭಾಷೆ ಬಗ್ಗೆ ನಮಗೆ ಗೌರವ ಇದೆ, ಆತ್ಮವಿಶ್ವಾಸ ಇದೆ. ನಾವು ಕೂಡ ಇವರು ನಮ್ಮ ಮನುಷ್ಯರು, ನಮ್ಮ ಅಣ್ತಮ್ಮರು, ನಾವು ಅಂತ ಅನ್ಕೋತೀವಿ. ಆದರೆ ಈ ಮಹಾರಾಷ್ಟ್ರ ಥರ ನಾವು ಪುನರಾವರ್ತನೆ ಮಾಡೋಂಗಿಲ್ಲ. ನಮ್ಮ ಕರ್ನಾಟಕ ಜನತೆ ಹೆಂಗದಪ್ಪ ಅಂದ್ರೆ ಒಳ್ಳೆಯ ಮನಸ್ಸು, ವಿಶಾಲ ಭಾವ ಇರುವಂಥ ಜನ ಇದೆ. ಇಲ್ಲಿ ಯಾರು ಕೂಡ ಸಸ್ಯಭಾಗಿ ನೀಡ್ತಾ ಇಲ್ಲ. ಪುಂಡಾಟಿಗಳು ಈ ಮಹಾರಾಷ್ಟ್ರದ ಕೆಲವೊಂದು ಇದ್ದಾರೆ ಸಂಘಟನೆಗಳಲ್ಲಿ ಯಾರಾಗಲಿ ಅಂತ ಪುನರಾವರ್ತನೆ ಮಾಡೋಕ್ಕೆ ಹೋಗಬೇಡಿ. ಯಾಕಪ್ಪ ಅಂದರೆ ಕೋಮುಗಲಭೆ ಆಗುತ್ತೆ ಈ ದೇಶದಲ್ಲಿ. ನೀವು ಕೂಡ ಒಳ್ಳೆ ರೀತಿಯಾಗಿರಿ, ನಾವು ಕೂಡ ಒಳ್ಳೆ ರೀತಿಯಾಗಿ ಅಂತ ಹೇಳ್ತಾ ಈ ನಮ್ಮ ಬಸ್ ಡ್ರೈವರ್ಗಳಿಗೆ ನಾವು ಆಹಾರ ಮುಖಾಂತರ ಒಂದು ಮಾನ್ಯತೆ ನಡೆದಿದ್ದೇವೆ. ನೀವು ಕೂಡ ಅದೇ ರೀತಿ ಮಾಡಿ ಅಂತ ಹೇಳ್ತಾ ನಮಗೆ ಇಲ್ಲಿವರೆಗೂ ಅವಕಾಶ ತಮ್ಮಲ್ಲಿ ಹೊಂದಿಸುತ್ತಾ ನಮ್ಮ ಈ ಸಂಘಟನೆಯಲ್ಲಿ ಉದ್ಯಮ ಗುರುತಿನ ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.